ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಇವತ್ತಿನ ರೆಸಿಪಿ ಏನು ಗೊತ್ತಾ, ಈಗ ನಾನು ಪೂರಿ ಅಂದರೆ ಫಾಸ್ಟ್ ಫುಡ್ ಪೂರಿ ಮತ್ತು ಎಗ್ ಬುಜ್ಜಿ ಮಾಡ್ತಾಯಿದ್ದೀನಿ. ಫಾಸ್ಟ್ ಅಂದರೆ ತುಂಬ ಸಿಂಪಲ್ಲಾಗಿ ಬೇಗ ಏನಾದರೂ ಡ್ಯೂಟಿಗೆ ಹೋಗೋರು ಬೇಗ ಅರ್ಜೆಂಟ್ ಇದೆ ಅನ್ನೋರು 5 ನಿಮಿಷದಲ್ಲಿ ಮಾಡಿ, ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಮಾಡು ಮಗಳು. ಹಾಯ್ ಗೈಸ್, ಪೂರಿ ಮಾಡ್ತಾಯಿದ್ದೀನಿ ಗೈಸ್. ಈಗ ಮಧ್ಯಾಹ್ನ ಊಟಕ್ಕೆ ಈಗ ಟೈಮ್ ಎಷ್ಟು ಗೊತ್ತಾ, 4:45. ಬೆಳಗಿಂದ ಟೈಮ್ ಸಿಗೋಲ್ಲ ಗೈಸ್. ಹಾಗಾಗಿ ಇಲ್ಲಿ ಬೇಕ್ರಿಲೇ ಇರ್ತೀವಲ್ಲ, ಇಲ್ಲೇ ಸ್ವಲ್ಪ ಮಾಡ್ಕೊತೀವಿ. ಹಾಗಾಗಿ ಪೂರಿ ಮಾಡ್ತಾಯಿದ್ದೀನಿ. ಇಲ್ಲಿ ಮಾಡಿಟ್ಟಿದ್ದೀನಿ. ಈ ಪೂರಿ ಆಗಿದೆ, ಈ ಪಲ್ಯ ಮಾಡಬೇಕು ಗೈಸ್. ಈ ಪಲ್ಯ ಮಾಡಿ, ಪೂರಿ ಆದ ತಕ್ಷಣ ಪಲ್ಯ ಮಾಡಿಬಿಟ್ಟು ಆಮೇಲೆ ತಿನ್ನೋದು ಗೈಸ್. ಹಾಗಾಗಿ ಟೈಮಿಂಗ್ಸ್ ಇಲ್ಲ, ಊಟ ತಿಂಡಿಗೆಲ್ಲ ಟೈಮಿಂಗ್ಸ್ ಇಲ್ಲ ಗೈಸ್. ಎಂತ ಮಾಡೋದು, ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಲೈಫ್ ಅಂದಮೇಲೆ. ಏನು ಮಾಡೋಂಗಿರಲ್ಲ. ಪಲ್ಯ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ, ಆಯಿತಾ. ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಎಣ್ಣೆ ಒತ್ತೋಯ್ತು ಗೈಸ್. ಅಯ್ಯೋ, ಅದು ಹಾರೋಯ್ತು ಅಟ್ಲಾಗಿ. ಇದು ಗೈಸ್ ಎಣ್ಣೆ ಒತ್ತೋಯ್ತು. ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಎಗ್ ಬುರ್ಜಿ ರೆಡಿ ಆಗ್ತಾಯಿದೆ ಗೈಸ್. ಮಾಡಬೇಕು, ಎಂತ ಮಾಡೋದು ಗೈಸ್. ರೆಡಿ ಆಗ್ತಾ ಇದೆ. ಲೇಟ್ ಆಯಿತು ನೋಡಿ. ಇದು ಹೆಂಗೆ ಆಗ್ತಾಯಿದೆ ನೋಡಿ ಗೈಸ್. ಈಗ ಎಲ್ಲ ರೆಡಿ ಆಗ್ತಾಯಿದೆ. ನನ್ನ ಮಗಳು ಬಾ ಮಗಳು. ನನ್ನ ಮಗಳು ಬಂದು ಹಾಯ್ ಮಾಡು. ಹಾಯ್ ಮಾಡು. ಏನೋ ಹೇಳ್ತಿದ್ದಾಳೆ ಗೈಸ್. ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಗೈಸ್, ಸ್ವಲ್ಪ ಖಾರದ ಪುಡಿ ಹಾಕಿದೆ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ನೋಡಿ ಗೈಸ್. ಇಲ್ಲೇ ಇದೆ ಚಿಕನ್ ಮಸಾಲ ಎಲ್ಲ ಹಾಕಿದೆ. ಈಗ ರೆಡಿ ಆಗ್ತಾ ಇದೆ. ನೋಡಿ ಗೈಸ್, ಸಿಂಪಲ್ ಎಗ್ ಬುರ್ಜಿ ಪಲ್ಯ ಮಾಡಿದೆ. ಇದು ಹೆಸರು ಕಾಳು ಪಲ್ಯ. ಇದು ಪೂರಿ ಗೈಸ್. ಸಾಕು. ಈಗ ಎಗ್ ಬುರ್ಜಿ ಹಾಕ್ಕೊಳ್ತಾ ಇದ್ದೀನಿ. ಎಗ್ ಬುರ್ಜಿ ಹಾಕ್ಕೊಂಡೆ ಗೈಸ್. ತಿನ್ನೋಣ ಬನ್ನಿ, ಬೇಗ ತಿನ್ನೋಣ ಬನ್ನಿ ಗೈಸ್, ತಿನ್ನೋಣ. ಚೆನ್ನಾಗಿದೆ, ಸೂಪರ್ ಆಗಿದೆ.